ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಇದೊಂದು ಕರೆಕ್ಟ್ ಆಗಿರೋ ವಿಡಿಯೋ ಅದೇ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ ಏನಿರುತ್ತೆ, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಎಲ್ಲಿ ಹುದ್ದೆ ಖಾಲಿ ಇರೋದು ಅಂತ ಹೇಳಿದ್ರೆ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂದ್ರೆ ಕೇಂದ್ರೀಯ ವಿಶ್ವವಿದ್ಯಾಲಯ ಕರ್ನಾಟಕದವರು ರಿಸರ್ಚ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ತಿಂಗಳಿಗೆ 37,000 ರೂಪಾಯಿ ಸ್ಯಾಲರಿ ಇರುತ್ತೆ. ಇದಕ್ಕೆ ವಯೋಮಿತಿಯ ಡೀಟೇಲ್ಸ್ನ ಅವರು ನೋಟಿಫಿಕೇಶನ್ ನಲ್ಲಿ ಕೊಟ್ಟಿರೋದಿಲ್ಲ. ನೆಕ್ಸ್ಟ್, ಅರ್ಜಿಯನ್ನ ಹೇಗೆ ಹಾಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ, ಆನ್ಲೈನ್ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಅಷ್ಟೇ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ, ಬೇರೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ನೆಕ್ಸ್ಟು, ಅರ್ಜಿಯನ್ನ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ, ಆಫ್ಲೈನ್ ಮೂಲಕ ಅರ್ಜಿಯನ್ನ ಹಾಕೋಬೇಕಾಗತ್ತೆ. ಆಫ್ಲೈನ್ ಮೂಲಕ ಅಂದ್ರೆ ನೀವು ಅರ್ಜಿಯನ್ನ ಪೋಸ್ಟ್, ಕೊರಿಯರ್ ಅಥವಾ ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡಬಹುದು. ಆ ಪ್ಲೇಸಿಗೆ ಯಾವ ಅಡ್ರೆಸ್ಸಿಗೆ ಕಳಿಸ್ಕೊಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಅಫಿಷಿಯಲ್ ನೋಟಿಫಿಕೇಶನ್ PDF ನ ಸಂಪೂರ್ಣವಾಗಿ ಓದ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏನೇನು ಡಾಕ್ಯುಮೆಂಟ್ಸ್ ಅವೆಲ್ಲ ನೋಡ್ಕೊಂಡು ಅರ್ಜಿ ಹಾಕ್ಬೇಕಲ್ವಾ, ಅದಕ್ಕೋಸ್ಕರ ಅದನ್ನ ಓದ್ಕೊಂಡ್ಲೇಬೇಕು. ಅದು ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDF ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆ ಅಫಿಷಿಯಲ್ ನೋಟಿಫಿಕೇಶನ್ ನಲ್ಲೂ ಅಡ್ರೆಸ್ ಕೊಟ್ಟಿದ್ದಾರೆ. ನಿಮಗೆ ಇವಾಗಲ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲಿಗೆ ಕಳಿಸ್ಬೇಕು ಅಂತ ಹೇಳಿದ್ರೆ, ಪ್ರಾಜೆಕ್ಟ್ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಬಿಸ್ನೆಸ್ ಸ್ಟಡೀಸ್, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, ಕಡಗಂಚಿ, ಕಲಬುರಗಿ 585367 ಕರ್ನಾಟಕ. ಇಲ್ಲಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಅಥವಾ ನೀವು ಸಾಫ್ಟ್ ಕಾಪಿಯನ್ನ ಇಮೇಲ್ ಮುಖಾಂತರ ಕೂಡ ಕಳಿಸ್ಬೋದು. ಗೊತ್ತಾಯ್ತಲ್ಲ? ಇಮೇಲ್ ಮುಖಾಂತರ ಕಳಿಸ್ಬೋದು ಅಥವಾ ಪೋಸ್ಟ್, ಕೊರಿಯರ್ ಈ ಥರನೂ ಮಾಡಬಹುದು. ಯಾವ ಅಡ್ರೆಸ್ಸಿಗೆ ಅಂತ ಹೇಳಿದ್ರೆ, slmurthy@cuk.ac.in slmurthy@cuk.ac.in ಇಲ್ಲಿಗೆ 27 ಮಾರ್ಚ್ 2025 ಒಳಗಡೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಎರಡರಲ್ಲಿ ಯಾವ್ದಾರು ಕಳಿಸ್ಬೋದು. ಸ್ಪೀಡ್ ಪೋಸ್ಟು, ಕೊರಿಯರು ಅಥವಾ ಮೇಲ್, ಇಮೇಲ್ ಮುಖಾಂತರ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ಬೋದು. ನೆಕ್ಸ್ಟು, ಏನೇನು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸ್ಟೆಪ್ಸ್ನ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ ಎಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಏನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮುಂಚೆನೇ ಹೇಳಿದಾಗೆ ಅಫಿಷಿಯಲ್ ನೋಟಿಫಿಕೇಶನ್ನ ಓದ್ಕೊಳ್ಳೋದು. ಎರಡನೆಯದು, ನೀವು ಇಮೇಲ್ ID, ಮೊಬೈಲ್ ನಂಬರ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ನಿಮ್ಗೆ ಏನಾದ್ರು ಜಾಬ್ ಸಿಕ್ಕಿದ್ರೆ ಅವ್ರ ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ಕನ್ಫರ್ಮ್ ಮಾಡ್ತಾರೆ, ಅದಕ್ಕೋಸ್ಕರ. ನೆಕ್ಸ್ಟು, ಡಾಕ್ಯುಮೆಂಟ್ಸ್ನೆಲ್ಲ ನೀವು ರೆಡಿ ಇಟ್ಕೋಬೇಕು. ಯಾವುದು ಅಂತ ಹೇಳಿದ್ರೆ, ID ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ID, ಪಾನ್ ಕಾರ್ಡ್. ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡು. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ 10th ಇಂದ ಹಿಡಿದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಇರುತ್ತಲ್ಲ ಅಲ್ಲಿ ತನಕ ನೀವು ಸರ್ಟಿಫಿಕೇಟ್ಸು, ಮಾರ್ಕ್ಸ್ ಕಾರ್ಡ್ ಎಲ್ಲ ಇಟ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್, ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಮತ್ತೆ ನಿಮ್ಮ ರೆಸ್ಯೂಮೆ ಅಂದರೆ CV ಇರುತ್ತಲ್ಲ ಅದು ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಇಟ್ಕೊಳ್ಳಿ. ಇಲ್ಲಿ ಅವರು ನೋಟಿಫಿಕೇಶನ್ ಅಲ್ಲಿ ತೋರಿಸ್ತಾರೆ ನೋಡಿ. Eligible candidates fulfilling the criteria may send their CV along with self-attested copies of the certificates from 10th standard to highest degree. ನೀವು 10th ಸ್ಟ್ಯಾಂಡರ್ಡ್ ಇಂದ ಹೈಯೆಸ್ಟ್ ಡಿಗ್ರಿ ಇದೆಯಲ್ಲ ಅಲ್ಲಿನ ಡಾಕ್ಯುಮೆಂಟ್ಸ್ನೆಲ್ಲ ಅಟ್ಯಾಚ್ ಮಾಡಿ ನಿಮ್ಮ ರೆಸ್ಯೂಮೆ ಅಂದರೆ CV ಜೊತೆಗೆ ಅಟೆಸ್ಟೆಡ್ ಕಾಪಿನ ಕಳಿಸ್ಕೊಡ್ಬೇಕಾಗತ್ತೆ. ಎಲ್ಲಿಗೆ ಅಂತ ಮುಂಚೆನೇ ತಿಳಿಸ್ಕೊಡ್ತೀನಿ. ದ ಪ್ರಾಜೆಕ್ಟ್ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಬಿಸ್ನೆಸ್ ಸ್ಟಡೀಸ್, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, ಇಲ್ಲಿ ಕಳಿಸ್ಕೊಡ್ಬೇಕಾಗತ್ತೆ. ಬೈ ಇಮೇಲ್ ಮುಖಾಂತರ ಕಳಿಸ್ಕೊಡ್ಬೋದು ನೀವು. ಗೊತ್ತಾಯ್ತಲ್ವಾ? ನೆಕ್ಸ್ಟು, ನೀವೆಲ್ಲ ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಹೇಳಿ. ಅರ್ಜಿಯ ಓಪನ್ ಆಗಿದ್ದ ದಿನಾಂಕ 12 ಮಾರ್ಚ್ 2025, ಕೊನೆಯ ದಿನಾಂಕ 27 ಮಾರ್ಚ್ 2025.
ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಆಗಿರ್ತಾರಲ್ಲ ಆನ್ಲೈನ್ ಇಂಟರ್ವ್ಯೂನಲ್ಲಿ, ಡೇಟ್ ಆಫ್ ಇನ್ಫಾರ್ಮಿಂಗ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಫಾರ್ ಆನ್ಲೈನ್ ಇಂಟರ್ವ್ಯೂ, ಅದು ಯಾವತ್ತು ತಿಳಿಸ್ತಾರೆ ನಿಮಗೆ ಅಂತ ಹೇಳಿದ್ರೆ 28 ಮಾರ್ಚ್ 2025ಕ್ಕೆ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ ಹೇಳಿ ಇಮೇಲ್ ಮುಖಾಂತರ ನಿಮಗೆ ತಿಳಿಸ್ತಾರೆ. ಅದಕ್ಕೋಸ್ಕರ ಇಮೇಲ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ, ಗೊತ್ತಾಯ್ತಲ್ಲ. 28 ಮಾರ್ಚ್ 2025ಕ್ಕೆ ತಿಳಿಸ್ತಾರೆ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ನೋಡೋದಾದ್ರೆ cuk.ac.in, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ನೀವು ಗೂಗಲ್ನಲ್ಲಿ ಈ ವೆಬ್ಸೈಟ್ನ ಸರ್ಚ್ ಮಾಡಿ ಅಲ್ಲಿಗೂ ಹೋಗಿ ಡೀಟೇಲ್ಸ್ನ ತಿಳ್ಕೊಬಹುದು. ಉದ್ಯೋಗ ಸ್ಥಳ ಕಲಬುರಗಿ, ಕರ್ನಾಟಕ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮಾಡಿರಬೇಕು ಅಂತ ಹೇಳಿದ್ರೆ ಮಿನಿಮಮ್ 55% ಮಾರ್ಕ್ಸ್ ಇರಬೇಕು. ಯಾವುದರಲ್ಲಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ ಸೋಷಿಯಲ್ ಸೈನ್ಸ್ ಡಿಸಿಪ್ಲಿನ್ ನಲ್ಲಿ ಮಿನಿಮಮ್ 55% ಮಾರ್ಕ್ಸ್ ತೊಗೊಂಡಿರಬೇಕು. ವಿತ್ UGC NET ಆಗಿರಬೇಕು ಅಥವಾ PhD ಇನ್ ಎಕಾನಾಮಿಕ್ಸ್, ಪ್ರಿಫರಬಲಿ ಫ್ರಮ್ ಎನರ್ಜಿ ಎಕನಾಮಿಕ್ಸ್ ಆರ್ ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಇದರಲ್ಲಿ ಆಗಿರಬೇಕಾಗುತ್ತೆ. ಹ್ಯಾವಿಂಗ್ ರಿಚ್ ಎಕ್ಸ್ಪೀರಿಯನ್ಸ್ ಇನ್ ಡೀಲಿಂಗ್ ವಿತ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾ ಅನಾಲಿಸಿಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋರನ್ನ ಅವರು ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟ್ ಜಾಬ್ ಸ್ಪೆಸಿಫಿಕೇಶನ್ ಏನೇನು ಅಂತ ಹೇಳಿದ್ರೆ ಫೀಲ್ಡ್ ವಿಸಿಟ್ಸ್ ಇರುತ್ತೆ, ಡೇಟಾ ಕಲೆಕ್ಷನ್ನು, ಡೇಟಾ ಎಂಟ್ರಿ, ಡೇಟಾ ಪ್ರೊಸೆಸಿಂಗು, ಮತ್ತು ಕಂಡಕ್ಟಿಂಗ್ ಫೀಲ್ಡ್ ಇಂಟರ್ವ್ಯೂಸ್, ಡೇಟಾ ಅನಾಲಿಸಿಸ್ಸು ಮತ್ತು ಇನ್ನಿತರೆ ಟಾಸ್ಕ್ಗಳು ಅಸೈನ್ ಮಾಡ್ತಾರೆ ಪ್ರಾಜೆಕ್ಟ್ ಡೈರೆಕ್ಟರ್. ಓಕೆನಾ, ಇದಿಷ್ಟು ಜಾಬ್ನ ಸ್ಪೆಸಿಫಿಕೇಶನ್ ಆಗಿರುತ್ತೆ. ಎಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಏನೇ ಡೌಟ್ಸ್ ಅಥವಾ ಕ್ವೆಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ನೀವೇನಾದರೂ ಇನ್ನೂ ಇನ್ಸ್ಟಾಗ್ರಾಮು ವಾಟ್ಸಪ್ ಚಾನಲ್ ಎಲ್ಲ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಲ್ಲ ಜಾಯಿನ್ ಆಗಿ ಅಲ್ಲಿಂದ ಕೂಡ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ನಿಮ್ಮ ಫ್ರೆಂಡ್ಸ್ಗಳಿಗೂ ಅಲ್ಲಿಂದಾನೇ ಶೇರ್ ಕೂಡ ಮಾಡಬಹುದು. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.